ಹಾಯ್ ಹಲೋ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾ ಟೀಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಆಫ್ಟರ್ ಲಾಂಗ್ ಅಂದ್ರೆ ಒಂದು ಕೆಟ್ಟ ಗಳಿಗೆಯಿಂದ ಹೊರಬಂದ್ವಿ ಅಂತ ಅನಿಸ್ತೈತೆ. ಯಾಕಂತಂದ್ರೆ ಕಂಟಿನ್ಯೂ 4-2-6 ಸೋಲು ಕಂಡೈತಿ. ಕಂಟಿನ್ಯೂ 6 ಸೋಲು ಇಂಡಿಯಾದಾಗ ಕಂಡ್ರೆ. ಸೊ ಭಾಳ ಅಂದ್ರೆ ಭಾಳ ಪೂರ ನಮ್ಮ ಇಂಡಿಯಾ ಟೀಮ್ಗೆ ಆಗಲಿ ಎಲ್ಲರಿಗೂ ಭಾಳ ಬೇಜಾರಾಗಿತ್ತು. ಸೊ 2 ಮ್ಯಾಚ್ ಐರ್ಲೆಂಡ್ ಮೇಲೆ, ಆಮೇಲೆ ಕಂಟಿನ್ಯೂ T20 ಸೀರೀಸ್ ಇತ್ತು 5 ಮ್ಯಾಚಿಂದ ಇಂಗ್ಲೆಂಡ್ ಮೇಲೆ. ಸೊ ಇಂಗ್ಲೆಂಡ್ ಮೇಲೆ ಪೂರ ಸೋತ್ರೆ, ಪೂರ 4 ಮ್ಯಾಚ್ ಸೋತು ಭಾಳ ಬೇಜಾರಾಗಿತ್ತು ಎಲ್ಲರಿಗೂ ಮನಸ್ಸಿಗೆ. ನಮ್ಮ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಶಿಪ್ ಹೋದಿಂದ ಅವರಿಂದ ಸೋಲ್ತೇವೆ ಅಂತಂತಲ್ಲ, ಬಟ್ ಎಲ್ಲರೂ ಯಾರು ಟೀಮ್ ಆಡಿದಿಲ್ಲ. ಬಟ್ ಒಬ್ರು ಆಡಿದ್ರು ಒಬ್ರು ಆಡೋಂಗಿಲ್ಲ, ಈ ಥರ ಒಂದು ಮಿಸ್ಕಮ್ಯುನಿಕೇಷನ್ ಇತ್ತು, ಏನಿತ್ತು ಗೊತ್ತಿಲ್ಲ. ಪೂರ ಇಂಡಿಯಾ ಕಂಟಿನ್ಯೂ ವರ್ಲ್ಡ್ ನಾವು ಚಾಂಪಿಯನ್ಸ್ ಆದರೂ T20 ಒಳಗೆ, ಮತ್ತು IPL ಅಂದ್ರೆ ಜಸ್ಟ್ ಮುಗಿಸೋಣ, ಎಲ್ಲರೂ ಫಾರ್ಮ್ ಆಗಿರ್ತಾರೆ. ಆ ಫಾರ್ಮ್ ಆಗಿದ್ದರೂ ನಾವು ಕಂಟಿನ್ಯೂ ಮ್ಯಾಚ್ ಸೋಲ್ಕೊತ ಬಂದ್ವಿ. ಸೊ ಭಾಳ ಬೇಜಾರಾಗಿತ್ತು. ಸೊ ಆ ಒಂದು ಹಿನ್ನೆಲೆ, ಅದೇ ಇಂಗ್ಲೆಂಡ್ ಮೇಲೆ ನಿನ್ನೆ ನಡೆದಂಥ ಒಂದು ಮ್ಯಾಚ್, 1 ಡೇ ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೆ ಇಂಗ್ಲೆಂಡ್ ಅವರು 258 ರನ್ ಹೊಡೆದ್ರೆ ಆಲ್ ಔಟ್ ಆರ್ 47ವರೆಗೆ. ನಮ್ಮ ಇಂಡಿಯಾ ಬೌಲಿಂಗ್ ಅಟ್ಯಾಕಿಂಗ್ ಇತ್ತು. ಇಂಡಿಯಾ ಟೀಮ್ ಸ್ಕ್ವಾಡ್ ಹಂಗಿತ್ತು, ಇಂಡಿಯಾ ಟೀಮ್ದು ಪೂರ ಲೀಡ್ ಹಂಗಿತ್ತು. ಕ್ಯಾಪ್ಟನ್ಶಿಪ್ ಶುಭಮ್ ಗಿಲ್ ಅವರ, ರೋಹಿತ್ ಶರ್ಮಾ ಆಗಿರ್ಬೋದು, ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ. ಚಲೋ ಒಂದು ಬ್ಯಾಟಿಂಗ್ ಲೈನಪ್ ಎಲ್ಲ ಚಲೋ ಐತಿ, ಬೌಲಿಂಗ್ ಲೈನಪ್ ಚಲೋ ಐತಿ. ಶಿವಮ್ ದುಬೆ ಆಗಿರ್ಬೋದು, ಗುರ್ನೂರ್ ಬೌಲರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ, ನಮ್ಮ ಮಸ್ತ್ ಅಕ್ಷರ್ ಪಟೇಲ್ ಬೌಲರ್ಸ್, ಎಲ್ಲ ಒಂದು ಟೀಮ್, ಒಂದು ಅನಾಹುತ ಟೀಮ್ ಇತ್ತು. ಸೊ ಈ ಟೀಮ್ ಈ ಥರ ಇದ್ದರೂ ನಾವು ಒಂದು ಚಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಮ್ಯಾಚನ್ನು ಗೆದ್ವಿ. ಇಂಗ್ಲೆಂಡ್ ಬೌಲಿಂಗ್ಗೆ ಅಷ್ಟೇನು ಚಲೋ ಇತ್ತು, ಬಟ್ ನಮ್ಮದು ಬೌಲಿಂಗ್ ಅಟ್ಯಾಕಿಂಗ್ ಮಸ್ತ್ ಇತ್ತು. ಜಸ್ಪ್ರೀತ್ ಬುಮ್ರಾ ಅವ್ರು ಬ್ಯಾಟಿಂಗ್ ಚಲೋ ಮಾಡಿದರೆ. ಆಮೇಲೆ ಗುರ್ನೂರ್ 1 ಓವರ್ 2 ವಿಕೆಟ್ ಹಾಕಿದರೆ, ಮತ್ತು 2 ವಿಕೆಟ್ ಹಾಕಿದರೆ. ಆಮೇಲೆ ಮತ್ತು ನಮ್ಮ ಅಕ್ಷರ್ ಪಟೇಲ್ ಅವರು 4 ವಿಕೆಟ್ ಹಾಕಿದರೆ. ಟೋಟಲ್ 258ಕ್ಕೆ ಆಲ್ಔಟ್ ಮಾಡಿಬಿಟ್ರು. ಏನು ಬೌಲಿಂಗ್ ಲೈನಪ್ ಇತ್ತಾನ, ಮಸ್ತ್ ಇತ್ತು. ಸೊ ಆ T20 ಕಂಬ್ಯಾಕ್ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗೈತೆ. ಆ ಟೀಮ್ಗೆ ಈ ಟೀಮ್ಗೆ ಭಾಳ ಡಿಫ್ರೆಂಟ್ ಆಗೈತೆ. ಯಾಕಂದ್ರೆ ಅಲ್ಲಿ ಎಲ್ಲ ಪೂರ ಯಂಗ್ಸ್ಟರ್ ಅದಾರೆ, ಇಲ್ಲಿ ಪೂರ ಸೀನಿಯರ್ಸ್ ಹೋದಾರೆ, ಯಂಗ್ಸ್ಟರ್ಸ್ ಹೋದಾರೆ. ಚಲೋ ಒಂದು ಪರ್ಫಾರ್ಮೆನ್ಸ್ ಮಾಡಿದರೆ ಇಂಡಿಯಾದಾರ ಮಸ್ತ್ ಗೆದ್ದರೆ ನಮಗಂದ್ರೆ ಭಾಳ ಖುಷಿ ಆಯ್ತು. ನೆಕ್ಸ್ಟ್ 1 ಡೇ ಮ್ಯಾಚು ಗೆಲ್ಲಬೇಕು. ಯಾಕಂತಂದ್ರೆ ಪೂರ ಕಂಟಿನ್ಯೂ ಹೆಂಗೆ ಸೋಲಿಸಿದಾರೆ ನಮಗೆ. ಸೊ ಈ ಮುಂದಿನ ಇರುವಂಥ ಎಲ್ಲ ಮ್ಯಾಚನ್ನು ಪೂರ ನಮ್ಮ ಇಂಡಿಯಾ ಟೀಮ್ ಗೆದ್ರೆ ನಮಗೂ ಒಂದು ಭಾಳ ಖುಷಿ ಆಕೈತೆ. ಯಾಕಂದ್ರೆ T20 ಒಳಗೆ ಗೆದ್ದಿರ್ಬೋದು, 1 ಡೇ ಸೀರೀಸು ನಾವು ಗೆದ್ದೇವೆ ಅಂತ ಇದಿರ್ತೈತಿ. ಸೊ ನಮ್ಮ ಕಡೆಯಿಂದ ಇಂಡಿಯಾಗೆ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೇವೆ. ಸೊ ಯಾರ್ಯಾರು ಫ್ಯಾನ್ಸ್ ಇದ್ದೀರಿ, ಕ್ರಿಕೆಟ್ ಫ್ಯಾನ್ಸ್, ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯನ ನನ್ನ ಈ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಇಂಡಿಯಾ ಟೀಮಿಗೆ ವಿಶ್ ಮಾಡಿರಿ. ಎಲ್ಲೆಲ್ಲಿ ವೀಕ್ನೆಸ್ ಐತಿ, ಏನೈತಿ, ಏನು ತಪ್ಪು ಮಾಡತ್ತಾರೆ, ಯಾರು ತಪ್ಪು ಮಾಡತ್ತಾರ, ಸೊ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಇತ್ತು ಈ ಒಂದು ನಮ್ಮ ಇಂಡಿಯಾ ಟೀಮ್ ಬಗ್ಗೆ. ಸೊ ಆರಾಮ್ಸರಿ ಅಕ್ಷರ್ ಪಟೇಲ್ ಚಲೋ ಬ್ಯಾಟಿಂಗ್ ಆಡಿದ್ರೆ, ಆಮೇಲೆ ಶುಭಮ್ ಗಿಲ್ ಚಲೋ ಬ್ಯಾಟಿಂಗ್ ಆಡಿದ್ರೆ. ಸೊ ಟೋಟಲ್ ಇಂಡಿಯಾ ಟೀಮ್ ಪೂರ ಒಬ್ಬರು ಆಡಿಲ್ಲ ಅಂತಲ್ಲ, ಎಲ್ಲರೂ ಆಡಿದ್ರೆ, ಚಲೋ ಆಡಿದ್ರೆ. ಇದೇ ನಮ್ಮ ಖುಷಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ.